ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಸುರಕ್ಷತಾ ದೃಷ್ಟಿಯಿಂದ ಇವತ್ತು ಜಿಬಿಎ ಹಾಗೂ ಆರೋಗ್ಯ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದೆ. ನಗರದ 3 ಸ್ಟಾರ್ ಹಾಗೂ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಹಲವು ಹೋಟೆಲ್ಗಳಲ್ಲಿ ಅವಧಿ ಮೀರಿದ ಹಾಲು ಪತ್ತೆಯಾಗಿದೆ. ಹಾಗಾಗಿ ಆಹಾರ ಮಾದರಿಗಳನ್ನ ಪ್ರಯೋಗಾಲಯಕ್ಕೆ ರವಾನೆಯನ್ನ ಮಾಡಲಾಗಿದೆ. ಪ್ರಯೋಗಾಲಯದ ಪರೀಕ್ಷಾ ವರದಿ ಬಂದ ಬಳಿಕ ಶಿಸ್ತು ಕ್ರಮ ತೆಗೆದುಕೊಳ್ತೇವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಆಹಾರ ಸುರಕ್ಷತೆ, ಸ್ವಚ್ಛತೆ, ಆರೋಗ್ಯ ಮಾನದಂಡವನ್ನ ಈ ದಾಳಿಯ ವೇಳೆ ಪರಿಶೀಲನೆಯನ್ನ ಮಾಡಲಾಗಿದೆ. ಇನ್ನು ಈ ಕಾರ್ಯಾಚರಣೆಗೆ ಆರೋಗ್ಯ ಇಲಾಖೆ 30 ಜನರ ತಂಡವನ್ನ ರಚನೆ ಮಾಡಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚನೆಯ ಮೇರೆಗೆ ಈ ದಾಳಿಯನ್ನ ಮಾಡಲಾಗಿದೆ. ಗ್ರಾಹಕರ ಆಹಾರ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸಿರುವಂತಹ ಜಿಬಿಎ ಹಾಗೂ ಆರೋಗ್ಯ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಿದೆ. ಇವತ್ತು ಬೆಂಗಳೂರು ನಗರದಲ್ಲಿರುವಂತಹ 3 ಸ್ಟಾರ್ ಹಾಗೂ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿದ್ದು, ಆ ಹೋಟೆಲ್ಗಳಲ್ಲಿ ಇರುವಂತಹ ಆಹಾರಗಳನ್ನ ಪ್ರಯೋಗಾಲಯದ ಪರೀಕ್ಷೆಗೆ ಕಳುಹಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರ ಸೂಚನೆ ಮೇರೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಬಿಎ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ನಗರದಲ್ಲಿರುವಂತಹ ಹಲವು 3 ಸ್ಟಾರ್ ಹಾಗೂ 5 ಸ್ಟಾರ್ ಹೋಟೆಲ್ಗಳ ಮೇಲೆ ಇವತ್ತು ದಾಳಿಯನ್ನ ಮಾಡಲಾಗಿದೆ. ಈ ದಾಳಿಯಲ್ಲಿ ಹೋಟೆಲ್ನಲ್ಲಿರುವಂತಹ ಆಹಾರದ ಪರಿಶೀಲನೆಯನ್ನ ಮಾಡಲಾಗಿದೆ. ಆಘಾತಕಾರಿ ವಿಚಾರ ಏನಂದ್ರೆ, ಹಲವು ಹೋಟೆಲ್ಗಳಲ್ಲಿ ಸಮಯ ಮೀರಿದ ಅಂದ್ರೆ ಅವಧಿ ಮೀರಿದ ಹಾಲು ಪತ್ತೆಯಾಗಿದೆ. ಸಾಮಾನ್ಯವಾಗಿ ಜನರು 3 ಸ್ಟಾರ್ 5 ಸ್ಟಾರ್ ಹೋಟೆಲ್ ಅಂದ್ರೆ ತುಂಬಾ ಹೈಜೀನ್ ಆಗಿರುತ್ತೆ, ಆಹಾರ ತುಂಬಾ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಹೋಟೆಲ್ಗಳಿಗೆ 3 ಸ್ಟಾರ್ 5 ಸ್ಟಾರ್ ಎಲ್ಲ ಕೊಡೋದಕ್ಕೂ ಮುನ್ನ ಅದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡೇ ಕೊಡಲಾಗಿರುತ್ತೆ. ಆದರೂ ಕೂಡ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ಈ ರೀತಿ ಆಗಿರೋದು ಆಘಾತಕಾರಿ ವಿಚಾರ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ, ಜಿಬಿಎ ಹಾಗೂ ಆರೋಗ್ಯ ಇಲಾಖೆಯ ಜಂಟಿ ಕಾರ್ಯಾಚರಣೆಯಲ್ಲಿ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ ಇವತ್ತು ದಾಳಿಯನ್ನ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಈ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲೇ ಅವಧಿ ಮೀರಿದ ಹಾಲು ಪತ್ತೆಯಾಗಿದೆ. ಇಂತಹ ಹೋಟೆಲ್ಗಳಲ್ಲಿ ಈ ರೀತಿ ಆಗ್ತಿರೋದು ಬಹಳ ಆಘಾತಕಾರಿ ವಿಚಾರ. ಸವಿತಾ, ಪ್ರತೀಕ್ಷಾ, ಪ್ರಮುಖವಾಗಿ ಹೋಟೆಲ್ ಉದ್ಯಮ ನಡೆಸಬೇಕಂದ್ರೆ ನೂರಾರು ಸರ್ಟಿಫಿಕೇಟ್ ಸಿಗಬೇಕು, ಮಾನದಂಡಗಳನ್ನ ಫಾಲೋ ಮಾಡಬೇಕು. ಅದರಲ್ಲೂ ಆಹಾರ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರುವ 5 ಸ್ಟಾರ್ ಹೋಟೆಲ್ಗಳಿಗೂ ಏಕಾಏಕಿಯಾಗಿ ದಿಢೀರ್ ದಾಳಿಯನ್ನ ಮಾಡಿದೆ. ಜಿಬಿಎ ಮತ್ತು ಆರೋಗ್ಯ ಇಲಾಖೆಯ ಜಂಟಿ ಕಾರ್ಯಾಚರಣೆಯಲ್ಲಿ ನಗರದ ಪ್ರತಿಷ್ಠಿತ 3 ಸ್ಟಾರ್ ಮತ್ತೆ 5 ಸ್ಟಾರ್ ಹೋಟೆಲ್ಗೆ ಏಕಾಏಕಿ ದಿಢೀರ್ ಭೇಟಿ ನೀಡಿ ಆಹಾರ ಸ್ಯಾಂಪಲ್ ಅನ್ನ ಪಡೆಯಲಾಗಿದೆ. ಪ್ರಮುಖವಾಗಿ ಈ ಆಹಾರ ಸ್ಯಾಂಪಲ್ ಅನ್ನ ಪಡೆದಾಗ ಅದು ಎಷ್ಟು ಸುರಕ್ಷಿತ, ಆರೋಗ್ಯಕ್ಕೆ ಎಷ್ಟು ಉತ್ತಮ, ಮತ್ತೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸ್ಯಾಂಪಲ್ ಗಳನ್ನ ಈಗಾಗಲೇ ಆಹಾರ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಪಡೆದಿದೆ. ಪ್ರಮುಖವಾಗಿ ಒಂದೊಮ್ಮೆ ಏನಾದ್ರೂ ಈ ಸ್ಯಾಂಪಲ್ ಅಲ್ಲಿ ಇದು ಆರೋಗ್ಯಕ್ಕೆ ಉತ್ತಮವಲ್ಲ, ಸುರಕ್ಷತೆಯನ್ನ ಕೊಡಲ್ಲ, ಜೊತೆಗೆ ಒಂದಿಷ್ಟು ಏನಾದ್ರೂ ಲೋಪಗಳು ಕಂಡು ಬಂದ್ರೆ 5 ಸ್ಟಾರ್ ಹೋಟೆಲ್ ಮತ್ತೆ 3 ಸ್ಟಾರ್ ಹೋಟೆಲ್ಗಳಿಗೆ ಶಿಸ್ತು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಪ್ರಮುಖವಾಗಿ ಜಿಬಿಎ ಮತ್ತೆ ಆಹಾರ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಈ ಅಂಡರ್ ಅಲ್ಲಿ ಪ್ರಮುಖವಾಗಿ 30 ತಂಡಗಳನ್ನ ರಚನೆ ಮಾಡಿದೆ. ನಗರದ ಎಲ್ಲ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗೆ ದಿಢೀರ್ ಭೇಟಿ ನೀಡಿ ಒಂದು ದಾಳಿಗೆ ಮುಂದಾಗಿದೆ. ಪ್ರಮುಖವಾಗಿ ಈಗಾಗಲೇ ಒಂದಿಷ್ಟು ಹೋಟೆಲ್ ಮೇಲೆ ದಾಳಿ ಆಗಿರುವಂತಹದ್ದು. ಒಟ್ಟಾರೆ ಹೋಟೆಲ್ ಮಾಲೀಕರಿಗಾಯ್ತು, ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಏನಂದ್ರೆ ಇನ್ನ ರಿಪೋರ್ಟ್ ಬಂದ್ರೆ ಯಾವ ರೀತಿ ಶಿಸ್ತು ಕ್ರಮಕ್ಕೆ ಮುಂದಾಗ್ತಾರಂತ. ಈ ದಾಳಿ ವೇಳೆಯಲ್ಲಿ ಹಾಲು ಹಾಳಾಗಿರೋದು ಅಥವಾ ಒಂದಿಷ್ಟು ಆಹಾರ ಸುರಕ್ಷತೆಯ ಕ್ರಮಗಳನ್ನ ಕೈಗೊಂಡಿಲ್ಲ ಅಥವಾ ನೆಗ್ಲಿಜೆನ್ಸಿ ಎದ್ದು ಕಾಣ್ತಾ ಇದೆ. ಒಂದೊಮ್ಮೆ ಲ್ಯಾಬ್ ಅಲ್ಲಿ ಇದು ರಿಪೋರ್ಟ್ ಅಲ್ಲಿ ಏನಾದ್ರೂ ಅಪ್ರೂವ್ ಆದ್ರೆ ಯಾವ ರೀತಿ ಶಿಸ್ತು ಕ್ರಮಕ್ಕೆ ಮುಂದಾಗ್ತಾರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರುವಂತದ್ದು. ಪ್ರತೀಕ್ಷಾ, ನಗರದಲ್ಲಿ ಈಗ ನಾನು ಹೇಳಿದಂತೆ ಆಗ್ಲೇ ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಮತ್ತೆ ಜಿಬಿಎ ಈ ವಿಂಗ್ ಏನ್ ಮಾಡ್ತಾವಂದ್ರೆ ಪ್ರಮುಖವಾಗಿ ನಗರದ ಎಲ್ಲ ಹೋಟೆಲ್ಗಳಲ್ಲೂ ಮೇಲೂ ಕೂಡ ದಿಢೀರ್ ದಾಳಿ ಮಾಡ್ತಿದ್ವು ಅಥವಾ ವಿಸಿಟ್ ಮಾಡ್ತಿದ್ವು. ಸುರಕ್ಷತಾ ಕ್ರಮಗಳು, ಸ್ವಚ್ಛತೆಗೆ ಎಷ್ಟು ಆದ್ಯತೆ ಕೊಟ್ಟಿದ್ದಾರೆ, ಆಹಾರದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತಿದ್ದು, ಆರೋಗ್ಯದ ಮೇಲೆ ಆಹಾರದ ಸುರಕ್ಷತೆ ಯಾವ ರೀತಿ ಇದೆ ಅಂತ ನಗರದ ಸಣ್ಣ ಪುಟ್ಟ ಹೋಟೆಲ್ಗಳ ಮೇಲೆ ದಾಳಿ ನಡೀತಿರೋದು ಸರ್ವೇ ಸಾಮಾನ್ಯ. ತಂಡಗಳ ರಚನೆ ಆಗಿರುತ್ತೆ, ಆ ತಂಡಗಳ ಕೆಲಸನೇ ಅದು. ಅಂದ್ರೆ ಏಕಾಏಕಿ ಭೇಟಿ ನೀಡೋದು, ಸರ್ಪ್ರೈಸ್ ವಿಸಿಟ್ ಅಲ್ಲಿ ಏನಾದ್ರೂ ಲೋಪ ಕಂಡು ಬಂದ್ರೆ ಅದ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗೋದು. ಇದೇ ಮೊದಲ ಬಾರಿ ಅನ್ಸುತ್ತೆ. ಪ್ರಮುಖವಾಗಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಿಗೂ ಏಕಾಏಕಿ ದಿಢೀರ್ ಭೇಟಿ ನೀಡಿರುವಂತದ್ದು. ಅಂತಹದ್ದೇ ಸಮಯದಲ್ಲಿ
ಹಾಲ್ ಹಾಳಾಗಿರೋದು ಅಥವಾ ಸುರಕ್ಷತಾ ಕ್ರಮಗಳನ್ನ ಫಾಲೋ ಮಾಡದೇ ಇರೋದು, ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಆಗುವಂತಹ ಕ್ರಮಗಳನ್ನ ಕಡೆಗಣಿಸಿದ್ದು ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು ಪ್ರತೀಕ್ಷಾ.